ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಬಂಧುಗಳೇ, ಅಸ್ಪೃಶ್ಯತೆ ಇವತ್ತಿಗೂ ಕೂಡ ಕೆಲವು ಕಡೆ ಜೀವಂತವಾಗಿರುವಂಥದ್ದು ನೀವು ನಾವು ಎಲ್ಲ ನೋಡುವಂಥ ಒಂದು ಕಟು ಸತ್ಯ. ಇವತ್ತು ಕೂಡ ಹೋಟೆಲ್ಗಳಲ್ಲಿ, ಕ್ಷೌರದ ಅಂಗಡಿಗಳಲ್ಲಿ, ಮತ್ತೆ ಅಷ್ಟೇ ಯಾಕೆ ದೇವಸ್ಥಾನಕ್ಕೆ ನಿರ್ಬಂಧ ಹಾಕುವಂಥ ಪ್ರಸಂಗಗಳು ಕೆಲವುಗಳಲ್ಲಿ, ಎಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವು ಗ್ರಾಮಗಳಲ್ಲಿ ಇವತ್ತಿಗೂ ಕೂಡ ಅದು ನಿರ್ಬಂಧ ಇದೆ ಅನ್ನುವಂಥ ಒಂದು ಸತ್ಯವನ್ನು ನಾವೆಲ್ಲ ಒಪ್ಕೊಳ್ಬೇಕು. ಬಂಧುಗಳೇ, ಇವತ್ತು ಏನು ಕಾನೂನಿದೆ, ಅಸ್ಪೃಶ್ಯತೆ ನಿರ್ಮೂಲನೆ, ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ, ದೌರ್ಜನ್ಯ ಮಾಡಿದ್ರೆ, ದಬ್ಬಾಳಿಕೆ ಮಾಡಿದ್ರೆ ಕಾನೂನಿದೆ. ಕಾನೂನು ಒಂದನೇ ಇಂದನೇ ಇದು ಎಲ್ಲ ಚೇಂಜ್ ಆಗ್ತದ ಅನ್ನುವಂಥ ಈ ಸಮುದಾಯ ಶೋಷಣೆ ಮತ್ತು ದಬ್ಬಾಳಿಕೆಗೊಳಗಾಗಿರುವಂತಹ ಒಂದು ಸಮುದಾಯ. ಬಹಳ ಮುಖ್ಯವಾಗಿ ನಮಗೆ ಬಸವಣ್ಣವ್ರ ಬಗ್ಗೆ ಯಾಕೆ ಅಷ್ಟೊಂದು ಗೌರವ ಅಂತಂದ್ರೆ, ದಲಿತ ಸಮಾಜದ ಬಗ್ಗೆ, ದಲಿತ ಸಮಾಜ ಬಸವಣ್ಣವ್ರ ಬಗ್ಗೆ 12ನೇ ಶತಮಾನದಲ್ಲಿ ನಮಗೆ ಸಮಾನತೆಯನ್ನು ಕೊಟ್ಟವರು. ನಮ್ಮನ್ನೆಲ್ಲ ಕರೆದು ಅನುಭವ ಮಂಟಪದ ಮೂಲಕ ನಮಗೆ ಬಹಳ ಒಂದು ಮಾತಾಡಲಿಕ್ಕೆ ನಿರ್ಬಂಧ ಇತ್ತು, ಓದಲಿಕ್ಕೆ ನಿರ್ಬಂಧ ಇತ್ತು, ಎಲ್ಲದಕ್ಕೂ ಕೂಡ ಒಂದು ಅನುಭವದ ಮಂಟಪದ ಮೂಲಕ ನಮಗೆ ಸಮಾನತೆ ಕೊಟ್ಟಂತವರು ಜಗಜ್ಯೋತಿ ಬಸವಣ್ಣನವರು. ಆ ಜಗಜ್ಯೋತಿ ಬಸವಣ್ಣನವರ ಒಂದು ಪರಿಕಲ್ಪನೆನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನಕ್ಕೆ ಒಂದು ಅಳವಡಿಸಿಕೊಂಡಿರುವಂಥದ್ದು. ಸಮಾನತೆ, ಪ್ರೀತಿ, ಸಹಬಾಳ್ವೆ ಪ್ರತಿಯೊಂದರ ಕೊಟ್ಟಿರುವಂಥದ್ದು. ಎರಡನೇದು ನಮಗೆ ಸಮಾನತೆಯನ್ನು ಕೊಟ್ಟಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮಗೆ ಮೀಸಲಾತಿಯನ್ನ ಸಮಾನತೆಯನ್ನು ಕೊಟ್ಟಂತವರು ಮಹಾರಾಜರು. ಮೂರನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರೆಲ್ಲರೂ ಕೂಡ ಅಧ್ಯಯನ ಮಾಡಿ ಹೋರಾಟದ ಮೂಲಕ ಕಾನೂನನ್ನ ತಂದು ನಮಗೆ ಸಂವಿಧಾನಬದ್ಧವಾಗಿ ನಮಗೆ ಒಂದು ಸಮಾನತೆಯನ್ನು ಕೊಡಲಿಕ್ಕೆ ಕಾರಣಕರ್ತರಾದವರು. ಒಂದು ಸುಸಂದರ್ಭದಲ್ಲಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರ ಈ ಕಾರ್ಯಕ್ರಮದ ಯಶಸ್ಸೇ ನಿಮ್ಮಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅದು ಯಶಸ್ಸಾಗಬೇಕಾದ್ರೆ ರಾಜಕೀಯ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಿರ್ಬೇಕು, ಎಲ್ಲವೂ ಕೂಡ ಮಹಿಳೆಯರನ್ನೇ ಆಧರಿಸಿರುತ್ತೆ. ಯಾಕಂದ್ರೆ ನಾವೀಗಾಗಲೇ ಸಂಘಟಿತರಾಗಿದ್ದೀವಿ. ಆ ಸಂಘಟನಾ ಶಕ್ತಿ ನಮ್ಮಲ್ಲಿ ಇದೆ ಅನ್ನೋದನ್ನ ನಾವೀಗಾಗಲೇ ಅರ್ಥಕೊಂಡಿದೀವಿ. ನಾವು ಅಂತಲ್ಲ, ಇಡೀ ಸಮಾಜ ಅರ್ಥಕೊಂಡಿದೆ. ಹಾಗಾಗಿ ನಮ್ಗೆ ಆದ್ಯತೆಗಳು ಸಿಗ್ತಾ ಇದೆ. ಈ ಆದ್ಯತೆನ ಕೊಟ್ಟಂತಹ ಮಹಾನ್ ವ್ಯಕ್ತಿಗೆ ನಾವೆಲ್ಲರೂ ಋಣಿಯಾಗಿರ್ಲೇಬೇಕಾಗುತ್ತೆ. ಇವತ್ತಿನ ಏನು ಅಸ್ಪೃಶ್ಯತಾ ನಿವಾರಣಾ ಬಗ್ಗೆ ನಾವು ಅರಿವನ್ನ ಮೂಡಿಸ್ತಾ ಇದೀವಿ. ಅಸ್ಪೃಶ್ಯತೆ ಒಂದೇ ಸಮಾಜದ ಪಿಡುಗಲ್ಲ, ಸಾಕಷ್ಟು ಪಿಡುಗುಗಳು. ಮಹಿಳಾ ಸ್ವಾತಂತ್ರ್ಯ ಇರ್ಬೋದು, ನಾವಿವತ್ತು ಶಾಂತಿಯುತವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ. ಆ ಸಂವಿಧಾನದಲ್ಲಿ ಅವರು ಎಲ್ಲ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರು. ಮಹಿಳಾ ಸ್ವಾತಂತ್ರ್ಯ ಯಾಕೆ ಬೇಕು, ಮಹಿಳೆಯರಿಂದ ಏನೆಲ್ಲ ಬದಲಾವಣೆ ಆಗುತ್ತೆ, ಅವರ ಶೋಷಣೆ ಹೇಗಾಗ್ತಿದೆ, ಅಸ್ಪೃಶ್ಯರ ಶೋಷಣೆ ಹೇಗಾಗ್ತಿದೆ, ಇದೇ ರೀತಿ ಹಿಂದುಳಿದ ಜನಾಂಗಗಳು, ಬುಡಕಟ್ಟು ಜನಾಂಗಗಳಿಗೆ ಏನೆಲ್ಲ ತೊಂದರೆಗಳಾಗ್ತಿದೆ, ಅದು ಆಸ್ತಿ ಹಕ್ಕುಗಳಿರ್ಬೋದು, ಬೇರೆಲ್ಲ ಹಕ್ಕುಗಳಿರ್ಬೋದು, ಎಲ್ಲದರ ಬಗ್ಗೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ಈಗ ಏನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅಂತೆ ಅವರು ಚಿಂತನೆ ಮಾಡಿದ್ರು. ಅವ್ರವ್ರಿಗಾದ ನೋವುಗಳ ಬಗ್ಗೆ ಬರೀ ಚಿಂತೆ ಮಾಡಿದ್ರೆ ನಾವೆಲ್ಲ ಕೂಡ ಇವತ್ತಿಷ್ಟು ಖುಷಿಯಾಗಿರೋ ಸಾಧ್ಯತೆ ಆಗ್ತಾ ಇರಲಿಲ್ಲ. ಆದ್ರೆ ಅವರು ಚಿಂತೆ ಮಾಡಲಿಲ್ಲ, ಚಿಂತನೆ ಮಾಡಿದ್ರು. ನಾನ್ ನಿಮ್ಗೆಲ್ರಿಗೂ ಕೋರ್ಕೊಳ್ಳೋದು ಒಂದೇ, ಯಾವುದೇ ವಿಷಯದ ಬಗ್ಗೆ ಯಾವುದೇ ವ್ಯಕ್ತಿ ಚಿಂತೆ ಮಾಡಿದ್ರೆ ಆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಎರಡೂ ಕೂಡ ಸಮತೋಲನವನ್ನ ಕಳ್ಕೊಳ್ತಾರೆ. ಈ ಕಾರ್ಯಕ್ರಮ ಯೋಜನೆ ಮಾಡ್ತಾ ನಮ್ಮ ಹೇಮಾವತಿ ಅವರು ಜ್ಞಾನ ಜ್ಯೋತಿ ಹೇಮಾವತಿ ಸಂಪತ್ತು ಅಷ್ಟು ಜ್ಞಾನವನ್ನು ತುಂಬಿಕೊಂಡು ವಿಚಾರ ಮಾಡಿದ್ದಾರೆ. ಅವಾಗ ಲೈಬ್ರರಿ ಮಾತಾಡ್ತಾ ಲಂಡನ್ನಲ್ಲಿ ಅವರು ಬಹುದೊಡ್ಡ ಅಧ್ಯಯನ ಮಾಡ್ತಾ ಇರ್ತಾರೆ, ಬೆಳಿಗ್ಗೆ ಓದ್ತಾ ಇರ್ತಾರೆ. ಈ ದೇಶ ಈಗಲೂ ಭವ್ಯತೆಯನ್ನ ನಡೆಯುವ ಮಹಾಸಾಲಿನಲ್ಲಿ ಈ ದೇಶ ಇದೆ. ಅವಾಗ ಅಷ್ಟು ಬೆಳಿಗ್ಗೆನೂ ರಾತ್ರಿನೂ ಓದುವ ಕೋಣೆ, ಓದುವ ವ್ಯವಸ್ಥೆ ಯಾವ ಕಡೆಯಿಂದ ಇಟ್ಕೊಂಡಿದ್ರು ಆಹಾರ ಇಟ್ಕೊತಿರ್ಲಿಲ್ಲ, ತಲೆದಿಂದ ಬಿಟ್ಕೊಂತಿರ್ಲಿಲ್ಲ. ಪುಸ್ತಕ ಪುಸ್ತಕ ಪುಸ್ತಕ, ಮಸ್ತಕದಲ್ಲೂ ಪುಸ್ತಕ ಇತ್ತು, ಮುಂದೇನು ಪುಸ್ತಕ ಇತ್ತು, ಕೈಯಲ್ಲೂ ಪುಸ್ತಕ ಇತ್ತು. ಓದುವಾಗ ಅವರು ನೆಹರು ಜನ ಮಾತಾಡಿದ್ರು ಸ್ಟ್ರಿಕ್ಟ್ ಅಂಡ್ ಡಿಸಿಪ್ಲಿನ್ ಅಂತ. ಡಿಸಿಪ್ಲಿನ್ ಅಂದ್ರೆ ಹೊರಗಡೆ ಸ್ವಚ್ಛತೆ ಬೇರೆ,
ಒಳಗಡೆ ಸ್ವಚ್ಛತೆ ಬೇಕು. ಕೆಲವರು ಪುಸ್ತಕ ಓದೋದು ಬರೆಯೋದು ಸೆಕೆಂಡ್ರಿ, ಪುಸ್ತಕ ಚೆನ್ನಾಗಿರ್ಬೇಕು ಅನ್ನೋದೊಂದು ಆಸೆ. ಓದುವ ಮಧ್ಯೆ ಒಂದು ಟೆಲಿಗ್ರಾಮ್ ಬರ್ತಾರೆ. ಈಗ ನನ್ನ ಫೋನ್ ಇಲ್ಲ, ದೂರವಾಣಿ ಇಲ್ಲ, ಭಾರಿ ಯಂತ್ರಜ್ಞಾನ ಏನಿರಲಿಲ್ಲ. ಟ್ರಂಕಾಲ್ ಬುಕ್ ಮಾಡಿ ಟ್ರಂಕು ಕಾಲ್ ಸೈಡ್ವಾಗಿ ಹೋಗಿ ತಲುಪುದು ಬಂದಿರಲಿಲ್ಲ ಅಂತ ಒಂದು ಕಾಲ. ಆವಾಗ ಯಾವುದೋ 2 ದಿನ ಮಾಡಿದ ಒಂದು ಸುದ್ದಿ ಅವ್ರು ಮುಟ್ಟುತ್ತೆ, ಅಲ್ಲಿ ಬಂದು ನೋಡ್ತಾರೆ. ಆ ಟೆಲಿಗ್ರಾಮ್ ನೋಡಿದಾಗ ಒಂದೇ ಸಮ ಕಣ್ಣಿನ ಹನಿಗಳು ಬೀಳ್ತವೆ. ಕಣ್ಣಲ್ಲಿ ಬಿದ್ದು ನೋಡ್ಲಿಲ್ಲ ಅವನು, ಅಲ್ಲಿ ನೋಡ್ಕೊಳ್ತಿದ್ದ ಲೈಬ್ರರಿಯಲ್ಲಿ ನಮ್ಮ ಪುಸ್ತಕ ಹಾಳಾಗ್ತದೆ ಕಣಪ್ಪ, ಈ ಪುಸ್ತಕದ ಯಾಕೆ ಓದಿಸ್ತಾ ಇದೆಯಾ, ನೀನು ಅಳದಿದ್ರೆ ಹೊರಗಡೆ ಬಂದಳು ಅಂತ. ಆ ಟೆಲಿಗ್ರಾಮ್ ನಾವು ನೋಡ್ಲಿಲ್ಲ, ಈಗ ಬಿಡೋದು ಪರೀಕ್ಷೆಯ ಸಮಯ. ಮತ್ತೆ ಕೇಳ್ತಾ ನಾವು ಹೋಗುವಂತ ಕರುಣೆ ಅಂತ ಇರ್ತದಲ್ಲ ಮಾನವೀಯ ವ್ಯವಸ್ಥೆ, ಅಂತಃಕರಣ ಎಂತವೂ ಇಲ್ಲ. ಯಾಕೆ ಇಷ್ಟೆಲ್ಲ ಅಡ್ಡಿಪಡಿಸಿದ್ರೆ, ಅವ್ರಿಗೆ ನಿರ್ಬಂಧವನ್ನು ಹೇರಿದ್ರೆ ಅಂತ ಸಂದರ್ಭದಲ್ಲಿ ಅವರು ಸಹ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆಗೆ ನೋಡಿ ಸರ್, ನಾನು ರಥದ ಬೀದಿಗೆ ಹೋಗ್ತಾ ಇದ್ದೆ, ಹಿಂಗೆ ಅಡ್ಡಪಡಿಸ್ಬಿಟ್ರು, ನಾನು ಬಾವಿ ನೀರು ತರಕ್ಕೆ ಹೋಗ್ತಾ ಇದ್ದೆ, ಕೆರೆಗೆ ಹೋಗ್ತಾ ಇದ್ದೆ, ಅಡ್ಡಪಡಿಸಿದ್ರು, ನನಗೆ ಹಿಂಗೆ ಮಾನಸಿಕವಾಗಿ ನೋವಾಗಿದೆ ಅಲ್ವಾ, ನನ್ನ ಹಕ್ಕು ಉಲ್ಲಂಘನೆ ಆಗಿದೆ ಅಂತಕ್ಕಂಥ ನೀವು ಫಿರ್ಯಾದನ್ನ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳು ಕೊಟ್ಟಿರುವ ಸಂದರ್ಭದಲ್ಲಿ ಹಾಗೂ ಸಂಬಂಧಪಟ್ಟ ಪೊಲೀಸರು, ಇಲ್ಲಿ ಪೊಲೀಸರು ಹೊರಟೋದ್ರ, ಸರ್ವಿಸ್ ಕೊಟ್ಟರು ಬಂದಿಲ್ಲ, ಒಂದು ಸಮಯ ಆಯ್ತದೆ. ಹೀಗಾಗಿ ಪೊಲೀಸ್ನವರು ಸಹ ಇದು ಕರ್ತವ್ಯ ಇದೆ. ಏನ್ ಕರ್ತವ್ಯ ಇದೆ ಅಂತ ಹೇಳಿದ್ರೆ, ಅವ್ರು ಸುಮೋಟೋ ಕೇಸನ್ನು ತಗೋಬೇಕಾಗ್ತದೆ. ಯಾವುದೋ ಒಂದು ಪ್ರಕರಣದಲ್ಲಿ ಆಗ್ಬೋದು, ನನಗೆ ಸರಿಯಾಗಿ ಬಂದಿಲ್ಲ, ನಾನು ಹಾಕು ಕೊಡಲು ಅಂತಕ್ಕಂಥದ್ದು ಯಾವುದೋ ಒಂದು ಹಕ್ಕು ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ ಅವರು ಸ್ವಯಂ ಪ್ರೇರಿತವಾಗಿ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು, FIR ಆಗ್ತಕ್ಕಂಥದ್ದು. ಆ FIR ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ಆಗಿರ್ತಕ್ಕಂಥ ನೋವಿಗೆ ಒಂದು ಆರ್ಥಿಕ ಪರಿಹಾರವಾಗಿ 25% FIR ಆಗ್ತಕ್ಕಂಥ ಸಂದರ್ಭದಲ್ಲಿ 25% ಹಣವನ್ನು ಕೊಡ್ತಕ್ಕಂಥದ್ದು. ಅದರಲ್ಲಿ ಬಹಳ ವಿಶೇಷವಾಗಿ ಒಂದೊಂದು ರೀತಿಯ ಸ್ಟ್ಯಾಂಪ್ಸ್ಗಳಿದೆ, ಯಾವುದಕ್ಕೆ ಎಷ್ಟು ಅಂತಕ್ಕಂಥದ್ದು ನಿಮಗೆ ಸುಮಾರು ಒಂದು 85,000ದಿಂದ ಹಿಡಿದು ಎಷ್ಟು 85,000ದಿಂದ ಹಿಡಿದು 8,25,000 ಪರಿಹಾರ ಕೊಡ್ತಾರೆ. ಎಷ್ಟು ಅಧಿಕಾರಿಗಳು ಕಂಡುಬಿಡ್ತಾವ್ರೆ, 8,25,000 85,000 ಹಿಡಿದು. ಯಾಕೆ ಪರಿಹಾರ ಅಂತ ಹೇಳಿದ್ರೆ, ಇದು ಸರ್ಕಾರದಲ್ಲಿ ನೀವು ವಂಚಿತರಾಗಿರ್ಬಾರ್ದು, ಅವ್ರ ಪರಿಹಾರವನ್ನು ಕೊಡಬೇಕು. ಈಗ ಸಂತ್ರಸ್ತರ ಪರಿಹಾರ ನಿಧಿ ಅಂತಿದೆ, ಅದು ಎಲ್ಲ ಸಮುದಾಯದವ್ರಿಗೂ ಇದೆ. ಸಂತ್ರಸ್ತರು ಅಂತ ಹೇಳಿದ್ರೆ ಏನೋ ಒಂದು ಮರದಿಂದ ಬಿದ್ದಿರ್ತಕ್ಕಂಥವ್ರು, ಯಾವುದೋ ಒಂದೆರಡು ಸಮುದಾಯಗಳ ನಡುವೆ ಹಲ್ಲೆ ಆದಂತ ಸಂದರ್ಭದಲ್ಲಿ ಅವರ ಕೈಯನ್ನು ಕಳ್ಕೊಂಡಿದ್ರೆ ಅಥವಾ ಆ ಹಲ್ಲೆನಲ್ಲಿ ಅವರೇನು ಮೃತಪಟ್ಟಿದ್ರೆ ಅವರಿಗೆ ಜಿಲ್ಲಾಧಿಕಾರಿಗಳಿಂದ ಅಥವಾ ಆ ತಾಲೂಕಿನ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 2 ಲಕ್ಷ, 4 ಲಕ್ಷ, 5 ಲಕ್ಷ ಈ ರೀತಿಯ ಗಾಯದ ಸ್ವರೂಪ ಮತ್ತೆ ಮೃತಪಟ್ಟವರ ಆ ಒಂದು ಅಡಿನಲ್ಲಿ ಅವರಿಗೆ ಎಲ್ಲ ಸಮುದಾಯಗಳು ಕೊಡ್ತಕ್ಕಂಥದ್ದು. ಆದ್ರೆ ಈ ದೌರ್ಜನ್ಯ, ಈ ಪ್ರತಿಬಂಧಕ ಏನು ಕಾಯ್ದೆ ಇದೆ, ಇದರಲ್ಲಿ ಬಹಳ ವಿಶೇಷವಾಗಿ SC ST ಗಳಿಗೆ ಮತ್ತೆ ಬುಡಕಟ್ಟು ಸಮುದಾಯಗಳಿಗೆ ಮಾತ್ರ ಇದು ಅನ್ವಯಿಸತಕ್ಕಂಥದ್ದು. ಇದರಲ್ಲಿ ಬಹಳ ವಿಶೇಷವಾಗಿ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗೆ 85,000 ರೂಪಾಯಿಗಳನ್ನು ಕೆಳಕಂಡಂತೆ ಸಂದಾಯ ಮಾಡಬೇಕು. ಎಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಅನುಸೂಚಿತ ಬುಡಕಟ್ಟು ಸದಸ್ಯರನ್ನ ಬಲತ್ಕರಿಸಿದರೆ ಹೆಣ್ಮಕ್ಳನ್ನು ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ ಸನ್ಮಾನ್ಯ ಅಶೋಕ್ ಸಾಹೇಬ್ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜ್ಞಾನ ಜ್ಯೋತಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ನಮ್ಮ ಶ್ರೀಮತಿ ಹೇಮಾವತಿಯವರ ಒಂದು ಸಾರಥ್ಯದಲ್ಲಿ ಇನ್ನಿತರ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಪಂಚಾಯಿತಿ ಎಲ್ಲ ಅಧ್ಯಕ್ಷರು, ಸದಸ್ಯರು ಹಾಗೂ BDOಗಳು ಇನ್ನಿತರ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಪರಮಪೂಜ್ಯ ಸ್ವಾಮೀಜಿಯವರು ಹೇಳಿದಂಗೆ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಬಹಳ ವಿಶೇಷವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಈಗಾಗಲೇ 1:30 ಊಟ ಸಮಯ ಆಗಿದೆಯೋ ಇಲ್ವೋ? ಊಟ ಸಮಯ ಆಗಿದೆ. ಹಾಗಾಗಿ ನಿಮ್ಮ ಹಕ್ಕುಗಳನ್ನು ನಾನು ಉಲ್ಲಂಘನೆ ಮಾಡೋದಿಲ್ಲ. ಊಟ ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಮಸ್ತಕಕ್ಕೆ ಸ್ವಾಮೀಜಿಗಳು, ನಟರಾಜ ಸ್ವಾಮೀಜಿಗಳು ಬಹಳ ಅರ್ಥಗರ್ಭಿತವಾಗಿ ಏನು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಅನೇಕ ಸಮುದಾಯದ ಶರಣ ನೀಡದಂಗೆ ಸ್ವಾಮೀಜಿಗಳು ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಪ್ರಾಸ್ತಾವಿಕವಾಗಿ ಅಶೋಕ್ ಸಾಹೇಬರು ಸಹ ಹೇಳ್ತಾ ನಮ್ಮ ಕಾರ್ಯಕ್ರಮದ ಏನೇನೋ ವ್ಯವಸ್ಥೆಗಳಿದೆ, ಹೇಗೆ ನಿಮ್ಮನ್ನ ಮುಖ್ಯ ಮಾಹಿತಿ ತರಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಹೇಮಾವತಿ ಮೇಡಮ್ ಅವರು ಸಹ ಸರ್ಕಾರದ 65 ಎಲ್ಲ ಇಲಾಖೆಗಳ ಏನು ಮಹಿಳೆಯರ ಸಬಲೀಕರಣ ಆಗ್ಬೋದು, ಮಕ್ಕಳ ಹಕ್ಕುಗಳಾಗ್ಬೋದು, ಆರೋಗ್ಯ ಆಗ್ಬೋದು, ಸ್ವಚ್ಛತೆ ಆಗ್ಬೋದು, ಪರಿಸರ ಆಗ್ಬೋದು, ನೀರಿನ ಸಂರಕ್ಷಣೆ ಆಗ್ಬೋದು, ಹೀಗೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೂ ಸಹ ಸಮಯ ಬೇಕಾಗ್ತದೆ. ಹಾಗಾಗಿ ಮತ್ತೊಮ್ಮೆ ನಮ್ಮ PDO, ಈ ಭಾಗದ PDO ಮೇಡಮ್ ಅವರು ಸಹ ನಮಸ್ಕಾರಗಳನ್ನು ತಿಳಿಸ್ತಾ, ಬಹಳ ವಿಶೇಷವಾಗಿ ನಮ್ಮ ನಿಂಗರಾಜ್ ಮಲ್ಲಾಡವರಾಗ್ಬೋದು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಯಶೋಧ ಬಾಯರವರು, ಶ್ರೀನಿವಾಸರವರು, ಹಾಗೆ
ವೇದಿಕೆ ಹೇಮಾವತಿರವರು, ಹಾಗೆ ವಿವಿಧ ಇಲಾಖೆಯ ನಮ್ಮ ಪಂಚಾಯತ್ ಅಧ್ಯಕ್ಷರು ಮಂಜುಳಾರ್ ಅವರು, ನಮ್ಮ ಉಪ ತಹಸೀಲ್ದಾರರು, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸದಸ್ಯರಾದ ಶ್ರೀನಿವಾಸ್ ಅವರು ಎಲ್ಲರೂ ಸೇರಿ ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಂಧುಗಳೇ, ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ, ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ ಅಂತಕ್ಕಂಥದ್ದು. ಎಲ್ಲಾ ಕಾನೂನು ಒಂದೇ ಹೇಳುವಂತಕ್ಕಂಥದ್ದು ಅಲ್ವಾ. ನಾವು ಕಾನೂನನ್ನ ಗೌರವಿಸಿದ್ರೆ ಕಾನೂನು ನಮ್ಮನ್ನ ಗೌರವಿಸುವುದಿಲ್ಲ, ರಕ್ಷಣೆ ಮಾಡ್ತದೆ. ನಮ್ಮ ಗೌರವ, ನಮ್ಮ ರಕ್ಷಣೆ ಬೇಕು, ನಮ್ಗೆ ಆತ್ಮ ರಕ್ಷಣೆ ಬೇಕು. ಯಾವುದೇ ಸಮುದಾಯ ಆಗ್ಬೋದು, ಪ್ರತಿಯೊಬ್ಬರಿಗೂ ರಕ್ಷಣೆ ಬೇಕು. ಸಮಾಜ ಕಲ್ಯಾಣ ಇರ್ತಕ್ಕಂಥದ್ದು ಅದೇನೆ. ಕೆಲವು ಜನಗಳಲ್ಲಿ ಬಹಳ ತಪ್ಪು ತಿಳುವಳಿಕೆ ಆಗಿಬಿಟ್ಟಿದೆ. ಸಂದರ್ಭದಲ್ಲಿ ಅವರು ಸಹ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆಗೆ ನೋಡಿ ಸರ್, ನಾನು ರಥದ ಬೀದಿಗೆ ಹೋಯ್ತಾ ಇದ್ದೆ, ಅಡ್ಡಪಡಿಸ್ಬಿಟ್ರು, ನಾನು ಬಾವಿ ನೀರು ತರಕ್ಕೆ ಹೋಯ್ತಾ ಇದ್ದೆ, ಕೆರೆ ಹೋಯ್ತಾ ಇದ್ದೆ, ಅಡ್ಡಪಡಿಸಿದ್ರು, ನನಗೆ ಹಿಂಗೆ ಮಾನಸಿಕವಾಗಿ ನೋವಾಗಿದೆ ಅಲ್ವಾ, ನನ್ನ ಹಕ್ಕು ಉಲ್ಲಂಘನೆ ಆಗಿದೆ ಅಂತಕ್ಕಂಥ ನೀವು ಫಿರ್ಯಾದನ್ನ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳು ಕೊಟ್ಟಿರುವ ಸಂದರ್ಭದಲ್ಲಿ ಹಾಗೂ ಸಂಬಂಧಪಟ್ಟ ಪೊಲೀಸರು ಸಹ ಇಲ್ಲಿ ಕರ್ತವ್ಯ ಇದೆ. ಏನ್ ಕರ್ತವ್ಯ ಇದೆ ಅಂತ ಹೇಳಿದ್ರೆ, ಅವ್ರು ಸುಮೋಟೋ ಕೇಸನ್ನು ತಗೋಬೇಕಾಗ್ತದೆ. ಯಾವುದೋ ಒಂದು ಪ್ರಕರಣದಲ್ಲಿ ಆಗ್ಬೋದು, ನನಗೆ ಫಿರ್ಯಾದ್ ಬಂದಿಲ್ಲ, ನಾನು ಹಕ್ಕು ಕೊಡಲ್ಲ ಅಂತಕ್ಕಂಥ ಯಾವುದೋ ಒಂದು ಹಕ್ಕು ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ ಅವರು ಸ್ವಯಂ ಪ್ರೇರಿತವಾಗಿ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು, FIR ಆಗ್ತಕ್ಕಂಥದ್ದು. ಆ FIR ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ಆಗಿರ್ತಕ್ಕಂಥ ನೋವಿಗೆ ಒಂದು ಆರ್ಥಿಕ ಪರಿಹಾರವಾಗಿ 25% FIR ಆಗ್ತಕ್ಕಂಥ ಸಂದರ್ಭದಲ್ಲಿ 25% ಹಣವನ್ನು ಕೊಡ್ತಕ್ಕಂಥದ್ದು. ಅದರಲ್ಲಿ ಬಹಳ ವಿಶೇಷವಾಗಿ ಒಂದೊಂದು ರೀತಿಯ ಸ್ಲ್ಯಾಬ್ಸ್ಗಳಿದೆ. ಯಾವುದಕ್ಕೆ ಎಷ್ಟು ಅಂತಕ್ಕಂಥದ್ದು ನಿಮಗೆ ಸುಮಾರು ಒಂದು 85,000ದಿಂದ ಹಿಡಿದು ಎಷ್ಟು 85,000ದಿಂದ ಹಿಡಿದು 8,25,000 ಪರಿಹಾರ ಕೊಡ್ತಾರೆ. ಎಷ್ಟು ಅಧಿಕಾರಿಗಳು ಕಂಡುಬಿಡ್ತಾವ್ರೆ, 8,25,000 85,000 ಹಿಡಿದು. ಯಾಕೆ ಪರಿಹಾರ ಅಂತ ಹೇಳಿದ್ರೆ, ಇದು ಸರ್ಕಾರದಲ್ಲಿ ನೀವು ವಂಚಿತರಾಗಿರಬಾರ್ದು, ಅವ್ರ ಪರಿಹಾರವನ್ನು ಕೊಡಬೇಕು. ಈಗ ಸಂತ್ರಸ್ತರ ಪರಿಹಾರ ನಿಧಿ ಅಂತಿದೆ, ಅದು ಎಲ್ಲ ಸಮುದಾಯದವ್ರಿಗೂ ಇದೆ. ಸಂತ್ರಸ್ತರು ಅಂತ ಹೇಳಿದ್ರೆ ಏನೋ ಒಂದು ಮರದಿಂದ ಬಿದ್ದಿರ್ತಕ್ಕಂಥವ್ರು, ಯಾವುದೋ ಒಂದೆರಡು ಸಮುದಾಯಗಳ ನಡುವೆ ಹಲ್ಲೆ ಆದಂತ ಸಂದರ್ಭದಲ್ಲಿ ಅವರ ಕೈಯನ್ನು ಕಳ್ಕೊಂಡಿದ್ರೆ ಅಥವಾ ಆ ಹಲ್ಲೆ ಮೇಲೆ ಅವರೇ ಮೃತಪಟ್ಟಿದ್ರೆ ಅವರಿಗೆ ಜಿಲ್ಲಾಧಿಕಾರಿಗಳಿಂದ ಅಥವಾ ಆ ತಾಲೂಕಿನ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 2 ಲಕ್ಷ, 4 ಲಕ್ಷ, 5 ಲಕ್ಷ ಈ ರೀತಿಯ ಗಾಯದ ಸ್ವರೂಪ ಮತ್ತೆ ಮೃತಪಟ್ಟವರ ಆ ಒಂದು ಅಡಿನಲ್ಲಿ ಅವರಿಗೆ ಎಲ್ಲ ಸಮುದಾಯದವರು ಕೊಡ್ತಕ್ಕಂಥದ್ದು. ಆದ್ರೆ ಈ ದೌರ್ಜನ್ಯ, ಈ ಪ್ರತಿಬಂಧಕ ಏನು ಕಾಯ್ದೆ ಇದೆ, ಇದರಲ್ಲಿ ಬಹಳ ವಿಶೇಷವಾಗಿ SC ST ಗಳಿಗೆ ಮತ್ತೆ ಬುಡಕಟ್ಟು ಸಮುದಾಯಗಳಿಗೆ ಮಾತ್ರ ಇದು ಅನ್ವಯಿಸತಕ್ಕಂಥದ್ದು. ಇದರಲ್ಲಿ ಬಹಳ ವಿಶೇಷವಾಗಿ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗೆ 85,000 ರೂಪಾಯಿಗಳನ್ನು ಕೆಳಗಂಡಂತೆ ಸಂದಾಯ ಮಾಡಬೇಕು. ಎಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಅನುಸೂಚಿತ ಬುಡಕಟ್ಟು ಸದಸ್ಯರ ವಿರುದ್ಧ ಬಲಾತ್ಕರಿಸಿದರೆ